ಮಗ್ರೆ ಭಾಗ್ಯಲಕ್ಷ್ಮಿ ಟಿಫಿನ್ ಮತ್ತು ಚಾಟ್ ಹೋಟೆಲ್ ಕುರ್ಕುಟೆ ಆಸ್ಪತ್ರೆ ಎದುರುಗಡೆ ಬಸ್. ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಬಸವ ಕಲ್ಯಾಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲೆಯ ಮುಂಗಾರಿನ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಬೆಳೆ ಹಾನಿ ಪರಿಹಾರ ಸಮರ್ಪಕ ವಿತರಣೆ ಆಗುತ್ತಿಲ್ಲ. ಆದ ಕಾರಣ ಬೀದರ್, ಹುಮ್ನಾಬಾದ್, ಬಸವ ಕಲ್ಯಾಣ, ಹುಲ್ಸೂರು ತಾಲೂಕಿನ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ. ಈ ಬಗ್ಗೆ ರೈತರು ಇನ್ನಿತರ ಬೇಡಿಕೆಗಳನ್ನು ಇಟ್ಟುಕೊಂಡು ತಹಸೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು, ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಹಸಿರೇ ಹಸಿರು ನಮ್ಮ ಉಸಿರು, ಹಸಿರೇ ಹಸಿರು ನಮ್ಮ ಉಸಿರು. ಬೇಕೇ ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ರೈತ ವಿರೋಧಿ ಸರ್ಕಾರಕ್ಕೆ ಸಂಪೂರ್ಣ ವಿಫಲ ಆಗಿದೆ ಸರ್. ಬೆಳೆ ಪರಿಹಾರ ಸಮರ್ಪಕ ವಿತರಣೆ ಆಗಿಲ್ಲ. ಈಗಾಗಲೇ ಬೀದರ್, ಹುಮ್ನಾಬಾದ್, ಬಸವ ಕಲ್ಯಾಣ, ಹುಲ್ಸೂರು ತಾಲೂಕಿನ ಮೇಲೆ ಖಾತೆಗೆ ಹಣ ಜಮಾ ಆಗಿಲ್ಲ. ಈ ಬಗ್ಗೆ ಅನೇಕ ರೈತರು ಕೂಡ ಮುತುವರ್ಜಿಗೆ ಸ್ವಲ್ಪ ಸಂಕಷ್ಟದಿಂದ ಹಣ ಪರಿಹಾರ ಹಣ ಜಮಾ ಮಾಡಬೇಕು. ಅದರಲ್ಲಿ ಮುಂಗಾರಿನ ಬೆಳೆ ರೈತರು ಸಂಪೂರ್ಣ ಕೈ ಕೊಟ್ಟ ಕಾರಣ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ನಿಧಿ ಈಗಾಗಲೇ 8,500 ರೂಪಾಯಿ ಅನ್ನೋದಲ್ಲ ಆಗಲೇ ರಾಜ್ಯ ಸರ್ಕಾರ ಜಮಾ ಮಾಡಿಕೊಂಡಿದೆ ಬಂದಿರೋ ರಿಪೋರ್ಟ್. ಅದ್ರ ಜೊತೆಗೆ ರಾಜ್ಯ ವಿಪತ್ತು ಪ್ರಕ್ರಿಯೆ ನಿಧಿ 8,500 ರೂಪಾಯಿ ಸೇರಿಸಿ ಕೊಟ್ಟು ಅಂತ ಹೇಳಿದ್ರು. ಇಲ್ಲಿವರೆಗೆ ಹಣ ಕೊಟ್ಟಿಲ್ಲ. ಅತಿ ಶೀಘ್ರದಲ್ಲೇ ರೈತರ ಖಾತೆಗೆ ಹಣ ಜಮಾವಣೆ ಮಾಡಬೇಕು. ಅದೇ ರೀತಿ ಕಂಪನಿ ಬೆಲೆ FRP ಸರ್ 3,350 ರೂಪಾಯಿ ಕೇಂದ್ರ ಸರ್ಕಾರ FRP ರೇಟ್ ಇದೆ. ಫೇರ್ ಅಂಡ್ ರೆವಿನ್ಯೂ ರೇಟ್ ಇದೆ. ನ್ಯಾಯ ಮತ್ತು ನ್ಯಾಯಸಮ್ಮತ ಬೆಲೆ ಇರ್ತದೆ. ಅದರ ಪ್ರಕಾರ 3,550 ರೂಪಾಯಿ ಅದ. ಆದರೆ ರಾಜ್ಯ ಎಲ್ಲ ಬೇರೆ ಬೆಳಗಾವಿ ಹಂಗಲ್ಲಪ್ಪ ಅಂತಂದ್ರೆ ಇಲ್ಲಿಂದಲೇ ಗುಲ್ಬರ್ಗದ 3,160 ರೂಪಾಯಿ. ಅದೇ ಜಲ, ಅದೇ ಮಣ್ಣು, ಅದೇ ಭೂಮಿ ಅದ, ಅದೇ ಅದ. ಬಟ್ ಬೀದರ್ಕ 2,950 ರೂಪಾಯಿ ಅನ್ನೋದಲ್ಲ ಕೊಡಕ ಅದನ್ನು ಆಗ್ತಾ ಇಲ್ಲ, ಕೊಡ್ತಾ ಅಂತ ಒಪ್ಕೊಂಡ್ರೆ. ಪ್ಲಸ್ ನಾವು ಅಟ್ಲೀಸ್ಟ್ ಒಂದು 3,000 ಈ ವರ್ಷ ಕೊಡ್ಬೇಕಂತ ನಾವು ಅದ್ರ ಬೇಡಿಕೆ ಇದೆ. ಇನ್ನೊಂದು ಕೆಲವೊಂದು ಏರಿಯಾ ಜನರಲ್ಲ ರಾತ್ರಿ ಸಿಂಗಲ್ ಫೇಸ್ ಬಿಡ್ತಾ ವಿದ್ಯುತ್ ಕೊಡ್ತಾ ಅಂತಿಲ್ಲ. ಆದರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಕೆಲ ಏರಿಯಾಗಳು ಆಗ್ಯಾವ, ರಾತ್ರಿ ತೋಟದ ಮನೆಗಳು ಸಿಂಗಲ್ ಫೇಸ್ ಇದೆ. ಇಲ್ಲಿ ಕೊಡಬೇಕು. ಯಾವ ಏರಿಯಾ ಕೊಡ್ತಾ ಇಲ್ಲ. ಬಸವ ಕಲ್ಯಾಣ ಅಲ್ಲಿ ಮತ್ತು ಬೇರೆ ಬೇರೆ ಏರಿಯಾ ಕೊಡ್ತಾ ಇಲ್ಲ. ಅದಕ್ಕೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಅದಕ್ಕೆಲ್ಲದರ ಶೀಘ್ರ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಮಂತ್ರಿ ಹೇಳಿ ಬಹಳ ದಿನ ಆಯ್ತು. ಇವತ್ತಿಗೆ ಬೇರೆ ಈಡೇರಿದ್ದಾರೆ ಉಗ್ರವಾಗಿ ಹೋರಾಟ ಮಾಡ್ತಾರೆ. 2 ದಿವಸದಲ್ಲಿ ಇದು ಪರಿಹಾರ ಸರ್ಕಾರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆಗಿಲ್ಲ ಅಂದ್ರೆ 2 ದಿವಸ ಬರಲಿಲ್ಲ, ಉಗ್ರ ಹೋರಾಟ ಮಾಡಲ್ಲ. ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅಂದ್ರೆ ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲೂವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಹೋಟೆಲ್ ನಾಗ್ದೇವ್ ಫ್ಯಾಮಿಲಿ ಧಾಬಾ. ಇದರ ವಿಶೇಷತೆ ಗೌರಾನ್ ಮಟನ್ ಅನ್ಲಿಮಿಟೆಡ್ ಮಟನ್ ಥಾಲಿ ಕೇವಲ 250 ರೂಪಾಯಿಗೆ. ಬಿಸಿ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಕೂಡ ಲಭ್ಯವಿರುತ್ತದೆ. NH65 ಖಾನಾಪುರ್ ಕ್ರಾಸ್, ಬಸವ ಕಲ್ಯಾಣ ಜಿಲ್ಲಾ, ಬೀದರ್. ಮರೆಯದೆ ಒಂದು ಸಲ ಭೇಟಿ ನೀಡಿ.